ಈ ಪೈನಾಪಲ್ಲು ಮೊದಲೇ ನಮ್ಮ ಮಲೆನಾಡು ಏರಿಯಾದಲ್ಲಿ ಹಾಕ್ತಾ ಇದ್ರು, ಅಂದರೆ ಈಗ ಹಾಕ್ತಾ ಇದ್ದಾರೆ ಮಲೆನಾಡಿನಲ್ಲಿ. ಅದೇ ಹೊರ ಸೀಮೆ ಅಂದರೆ ಭಾಳ ಬಿಸಿಲು ದಿನದಲ್ಲೂ ಅಷ್ಟು ಸರಿ ಬರಲ್ಲ. ನಮ್ಮ ಮಲೆನಾಡು ಏರಿಯಾದಲ್ಲಿ ಒಳ್ಳೆ ಮಳೆ ಆಗ್ತದೆ. ಈಗ ಬೋರ್ನಲ್ಲಿ ಎಲ್ಲೋ ಅಲ್ಲಿ ಇಲ್ಲಿ ಎಲ್ಲ ಬೆಳೀತಾ ಇದ್ದಾರೆ. ಮೊದಲೇ ನಾವು ಏನು ಮಾಡ್ತಿದ್ವಿ ಅಂದರೆ 2.5 ಫುಟ್ ಕಂತಕ ತೆಗೆದು ಒಂದು ಎಕರೆಗೆ 10ರಿಂದ 12,000 ಸಸಿ ನೆಡ್ತಾ ಇದ್ವಿ. ಒಂದು ಎಕರೆಗೆ ಅಷ್ಟು ಬರುತ್ತೆ? 10ರಿಂದ 12,000 ಸಸಿ ಒಂದು ಫೂಟಿಗೆ ಒಂದು ಹಾಗೆ ನೆಡ್ತಾ ಇದ್ವಿ. ಈಗ ಏನು ಮಾಡ್ಯಾರ ಅಂದರೆ ನೆಲ ಹೂಡಿಬಿಟ್ಟು ಹೂಡಿ ಕ್ಲೀನ್ ಹೊಡೆದು 18,000 20,000 ಎಕರೆಗೆ ಹಚ್ತಾರೆ. 20,000ವರೆಗೂ? 20,000 ತನಕ ಒಂದು ಎಕರೆಗೆ ಗಿಡ ಹಚ್ತಾರೆ. ಅನಾನಸ್ಸು ಹಚ್ಚೋದು. ಆ ನಂತರದಲ್ಲಿ ಈಗ ಎಲ್ಲ ಮೆಡಿಷನ್ನನ್ನೇ ಬಳಸಿ ಗಿಡಗಳಿಗೆ ಈಗ ಇದು ಒಂದು 36 ಗರಿ ಬಂತು ಅಂದರೆ ಅದಕ್ಕೊಂದು ಇತೋಪಾನ್ ಅಂತಕ್ಕಂಥ ಔಷಧಿ ಹಾಕಿಬಿಡ್ತಾರೆ. ಅವಾಗ ಅದು ಏಕದಮ್ ಕಾಯಿ ಬರ್ತದೆ. ಮೊದಲು ಹಾಗಿರಲಿಲ್ಲ, 18 ತಿಂಗಳಾದ ನಂತರ ಅದು ಕಾಯಿ ಬರ್ತೈತಿ. ಈಗ ಏನಿಲ್ಲ 8-9 ತಿಂಗಳೊಳಗೆ 18 ತಿಂಗಳೊಳಗೆ ಹಣ್ಣೇ ಮುರಿದ್ಬಿಟ್ಟಿರ್ತಾರೆ ಮೆಡಿಷನ್ ಹಾಕಿ. ಹೌದು. ಈ ಥರ ಬೆಳೆ ಮಾಡಿ ಈಗ ರೈತರಿಗೆ ಏನಾಗಿದೆ ಅಂದರೆ ಇಲ್ಲಿ ಹಣ್ಣಿನಲ್ಲಿ ಟೇಸ್ಟು ಇಲ್ಲ, ರುಚಿನೂ ಇಲ್ದಂಗೆ ಆಗಿದೆ ಈಗ ಇದು. ಸೊ ಇದು ಬಂದಣ್ಣ ಬೆಳೆಯೋದು ಹೆಂಗಣ್ಣ ಇದನ್ನ ಅನಾನಸ್ನ? ಈಗ ಅನಾನಸ್ ಬೆಳೆಯೋಕ್ಕೆ ಬೆಳೆಯೋದು ಅಂದರೆ ಇದೆ. ಈ ಇದು ಒಂದು ಫೂಟಿಗೆ ಒಂದೊಂದು ಸಸಿ ಅಂತ ಹಾಕೋದು, ಹಚ್ಚೋದು. ಹಚ್ಚಿಬಿಟ್ಟು ಈ ಇದರಲ್ಲಿ ಮತ್ತು ಸರ್ಪ್ರೈಸ್ ಅಂತ ಗಿಡ ಬರುತ್ತೆ. ಇದಕ್ಕೆ ಏನಿದ್ರು ಫರ್ಟಿಲೈಸರ್ ಬೇಕು. ಓಕೆ. ಈಗೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಲಿಕ್ವಿಡ್ ಗೊಬ್ಬರ ನೀರು ಅಂತ ಹೇಳಿದರೆ ಈಗ ಯೂರಿಯಾ ಪೊಟ್ಯಾಶು ಇವನ್ನೆಲ್ಲ ಸೇರಿ ಮಿಕ್ಸಿಂಗ್ ಮಾಡಿ ಈ ಗರಿಗೆ ಹಾಕ್ತಾರೆ. ಈ ಗರಿಗಳ ಮಧ್ಯೆ ಒಂದೊಂದು 100 ml ಅಂತ ಹಾಕ್ಯಂತ ಹೋಗ್ಬಿಡ್ತಾರೆ. ಅದು ಇಬ್ಬರಿಗೆ ಏನಾಗುತ್ತೆ ಅಂದರೆ ಡ್ರಾಪ್ ಕೆಳಗೆ ಹೋಗ್ತದೆ, ಹೋಗಿ ಗಿಡ ಡೆವಲಪ್ ಆಗ್ತಾ ಬರ್ತದೆ. 18 ತಿಂಗಳೊಳಗೆ ಈಗ ಕಾಯಿ ಮುರಿತಾ ಇದ್ದಾರೆ. ಈಗಿನ ಇದು ಸಸಿ ಥರನೇ ಬರುತ್ತೆ, ಸಸಿನೇ ಇದೆ ನೋಡ್ರಿ. ಅದರಲ್ಲೇ ಬರುತ್ತೆ ಸಸಿ. ಇದು ಸಸಿ ಅದು. ಇದು ಸಸಿ ಅದು. ಇಲ್ಲಿ ಹೊರಟಿದೆ ನೋಡ್ರಿ, ಇಲ್ಲಿ ಹಿಂದ್ಗಡೆ ನೋಡಿ, ಇಲ್ಲಿ ನೋಡಿ ಇದೆ. ಅದರಲ್ಲಿ ಒಂದು ಸಸಿ ಇಟ್ಟು ಈ ಒಂದು ಸಸಿ ಈ ದೊಡ್ಡ ಸಸಿ ಮುರಿದು ಬಿಡ್ತಾರೆ, ಈ ಸಣ್ಣದು ಇಟ್ಕೊಂತಾರೆ. ಸೊ ಬುಡದಿಂದ ಬಂದಿದೆ, ಮೇಲೆ ಬಂದರೆ ಮುರ್ಕೊಂಡು ಹೀಗೆ ಬಿದ್ದೋಗ್ಬಿಡ್ತದೆ ಇದು. ಸೊ ಈಗ ನಾವು ಒಂದು ಕಂಪ್ಲೀಟಾಗಿ ಮಾಡ್ಕೊಂಡು ಭೂಮಿ ಸಸಿಗಳನ್ನ ತಗೊಂಡು ಹಿಂಗೆ ಪಾತಿ ಮಾಡಿ ಒಂದು ಫೂಟಿಗೆ ಹಚ್ಕೊಂತ ಹೋಗ್ಬೇಕು. 1 ಫೂಟ್ ಅದು ಹೇಳಿದ್ನಲ್ಲ, ಈ ಕಡೆ ಒಂದೊಂದು ಗಿಡ ಹಾಕೊಂಡು ಹೋಗಿ ಒಂದು ಹಿಂಗೆ 1 ಫೂಟು, ಹಿಂಗೆ ಒಂದೊಂದು 1/4 ಫೂಟ್ ಬರ್ತದೆ ಸಸಿ ಹೀಗೆ ಒಂದೊಂದು ಫೂಟಿಗೆ. ಮಿಡ್ಲಲ್ಲಿ ಇದು ವಾಟರ್ ಬಿಡೋದು. ವಾಟ್ರಿಗೆ ಅದು ಓಡಾಡ್ಲಿಕ್ಕೆ ಬೇಕು, ಓಡಾಡ್ಲಿಕ್ಕೆಲ್ಲ ಇದಕ್ಕೆಲ್ಲ ಬೇಕಾಗ್ತದೆ. ಇದು ಸಸಿ ನಾಟಿದ್ದು ಕಾಯಿ ಬರೋದು ಎಷ್ಟು ತಿಂಗಳು? 10 ತಿಂಗಳು? 18 ತಿಂಗಳು. 18 ತಿಂಗಳಿಗೆ 18 ತಿಂಗಳಿಗೆ ಕಾಯಿ ಫಿನಿಶ್ ಮುಗಿದು ಹೋಗ್ತದೆ. ಈಗ ಒಂದು ಸಸಿಯಲ್ಲಿ ಒಂದೇ ಕಾಯಿ ಬರೋದಾ? ಒಂದೇ ಕಾಯಿ. ಮರಿ ಭಾಳ ಬರ್ತದೆ. ಆದರೆ ಇಲ್ಲಿ ಅದಕ್ಕೆ 36 ಗರಿ ಬಂದ ಮೇಲೆ ಅಲ್ಲಿಂದ ಈ ಔಷಧಿ ಹಾಕ್ತಾರೆ. ಗರ್ಬೇಕು ಈ ಗರಿಗಳಿದಾವಲ್ಲ, 36 ಗರಿ. ಮೊದಲೊಂದು 10 ಗರಿ ಇರ್ತದೆ. ಆ ನಂತರದಲ್ಲಿ ಒಂದು 20-28 ಗರಿ ಬರ್ತದೆ. ಗರಿ ಬಂದ ಮೇಲೆ ಅದನ್ನ ಇದು ಮಾಡಿ ಅಂದರೆ ಕಾಯಿ ಬರ್ತದೆ. ಕಾಯಿ ಬಂದು ಕೆಳಗಡೆನೆ ಬರುತ್ತಾ? ಇಲ್ಲ, ಮೇಲ್ಗಡೆ ಬರುತ್ತೆ ನೋಡಿ, ಅಲ್ಲಿ ಕಾಯಿ ಇದೆ. ಸಾಕಸ್ ಮೇಲ್ಗಡೆ ಬರುತ್ತೆ ನೋಡಿ. ಈ ಥರ ಕಾಯಿ ಬರುತ್ತೆ ಅದು. ಈ ಥರ ಇದರಲ್ಲಿ ಮತ್ತೆ ಸಸಿ ಬಂದಿದೆ. ಅದ್ರ ಪಕ್ಕದಲ್ಲಿ ಸಸಿ ಬಂತು, ಕಾಯಿ ಮುರ್ಕೊಂಡಿಟ್ಟಿಗೆ ಸಸಿ, ಅದೇ ಸಸಿನೇ ಹಚ್ಚೋದು ಮತ್ತೆ ಹಚ್ಚೋದು. ಇದೆಲ್ಲ ಈ ಗಿಡ ಫಿನಿಶ್ ಆಗುತ್ತೆ, ಅದು ಮುಗೀತು ಅದ್ರ ಕೆಲಸ. ಅದನ್ನ ಅವಾಗ ಕಟಿಂಗ್ ಮಾಡಿ ತೆಗೆದೋಗ್ದು ಇದನ್ನ ಹಾಕೋದು, ಈ ಸಸಿನ ಕಿತ್ಕೊಂಡು ಮತ್ತೆ ಹಚ್ಚೋದು. ಇದರಲ್ಲೇ ಹಚ್ಚೋದು. ಅದನ್ನ ಕಡ್ದು ಬಿಡ್ತಾರ್ರಿ. ಇಲ್ಲಿ ಕಡ್ದು ಬಿಟ್ರು ಅಂದ್ರೆ ಅದರಿಂದ ಮರಿ ಬರ್ತದೆ. ಇದು ಈಗ ಎರಡನೇ ಬೆಳೆ ಆಗಿದೆ. ಎರಡನೇ ಬೆಳೆ ಇದೆ ಈಗ. ಅಂದ್ರೆ ಒಂದರಲ್ಲಿ 2 ಬೆಳೆನೂ ತಗೋಬಹುದು. ಹೌದು, 2 ಬೆಳೆ ತೆಗಿಬಹುದು. ಎರಡನೇ ಬೆಳೆಗೇನೋ ಅಡ್ಡು ಬಿದ್ದು ಬಿಡ್ತದೆ ಎಲ್ಲ, ಹೀಗೆ ಓಡಾಡ್ಲಿಕ್ಕೆ ಬರಲ್ಲ. ಮೊದಲನೇ ಬೆಳೆ ಸ್ಟ್ಯಾಂಡ್ ಇರ್ತದೆ ಹಿಂಗೆ ಓಡಾಡ್ಲಿಕ್ಕೆ. ಇದೇ ಹೆಡ ಇಟ್ಟಿದ್ದಾರೆ ನೋಡಿ, ಬಿಸಿಲು ಹೊಡಿತದೆ ಅದಕ್ಕೆ ಸೇಡಾಗಿ. ಕಾಯಿ ಸುಡ್ತು ಅಂದರೆ ಅಲ್ಲಿ ಬೆಳವಣಿಗೆ ಬರಲ್ಲ, ಅದನ್ನು ಇಟ್ಟಿದ್ದಾರೆ ಆ ಸೈಡ್ ಸೋಗೆ. ಅದಕ್ಕಿಂತ ದೊಡ್ಡದು ಬರ್ತದೆ ಸರ್. ಫಸಲು ಬರುತ್ತೆ. ಇದು ಮಲೆನಾಡು ಏರಿಯಾದಲ್ಲಿ ಒಳ್ಳೆ ಬೆಳೆಯಾಗಿ ಸಿಗ್ತದೆ ರೈತರಿಗೆ. ಈ ಸರಿ 25 ರೂಪಾಯಿ 28 ರೂಪಾಯಿ ತನಕ ಕೆಜಿ ಇದೆ. ಕೆಜಿಗೆ ಡೆಲ್ಲಿಗೆ ಇಲ್ಲಿ ಎಲ್ಲ ಜಾಸ್ತಿ ಇದೆ ಬಟ್ 70-80. ಬಿಸಿಲು ಇದ್ದಷ್ಟು ಚಲೋ. ಈಗ ಮಳೆ ಬಿತ್ತು ಅಂದ್ರೆ ಡೌನ್ ಆಗ್ತದೆ ರೇಟು. ಎಲ್ಲ ಕಡೆನೂ ಬೆಳಿಬೋದು. ಅಲ್ಲ, ಮಳೆ ಬಿದ್ದ ಮೇಲೆ ಹೆಚ್ಚು ಜನ ಕೋಲ್ಡಿಗೆ ಯೂಸ್ ಮಾಡಲ್ಲ, ಅವ ರೇಟು ಡೌನ್ ಆಗ್ತದೆ. ಡೆಲ್ಲಿಗೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಹೋಗ್ತದೆ, ರೇಟ್ ಡೌನ್. ಇದು ಜನರಲ್ ಬಯಲುಸೀಮೆಯಲ್ಲೂ ಬೆಳಿಬೋದಾ? ಬಯಲುಸೀಮೆಯಲ್ಲಿ ಏನು ಯಾರೂ ಹಾಕಿಲ್ಲ ಆ ಕಡೆಗೆ.
ಈಗೀಗೆಲ್ಲ ಅದನ್ನು ಟ್ರೈ ಮಾಡ್ತಾ ಇದ್ದಾರೆ, ಅದು ಇದು ಎಲ್ಲ ಎಲ್ಲೋ ಬೆಳೆಯೋದನ್ನ ಎಲ್ಲೋ ಬೆಳೀತಾ ಇದ್ದಾರೆ. ಏನೋ ಹೀಗೆ ನಡೆದಿದೆ ಇದು ಪೈನಾಪಲ್ ಮಾತ್ರ. ಇದಣ್ಣ ಜನರಲ್ ಆಗಿ ಒಂದು ಎಕರೆಗೆ ಎಷ್ಟು ಸಸಿ ಬರುತ್ತಣ್ಣ? ಒಂದು ಎಕರೆಕ್ಕೆ ಈಗ ನಾವು ಇದು ಹೂಟಿ ಮಾಡಿ ಹಚ್ಚಿರೋದು, ಓಳಿ ತೆಗೆದಲ್ಲ. ಓಳಿ ಮಾಡಿ ಅಂದರೆ ಓಳಿ ಅಂದರೆ ಈಗ ಒಂದೂವರೆ ಅಡಿ ಕಂದಕ ಹೊಡೆದು 2 ಫುಟ್ ಅಗಲ 2.5 ಫುಟ್ ಅಗಲ ಮಾಡಿ ಹಚ್ಚಿದ್ರೆ 12,000 ಸಸಿ ಹಿಡಿತದೆ. ಈ ಬರೇ ಡ್ರೈ ಹೂಟಿ ಅಲ್ಲಿ ಮೇಲ್ಗಡೆ ನೋಡಿ, ಅಲ್ಲಿ ಹೂಟಿ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ಮೇಲ್ಗಡೆ ಅದ ಪೈನಾಪಲ್ ಹಾಕ್ಲಿಕ್ಕೆ ಮಾಡಿರೋದು. ಒಂದು ಎಕರೆಕ್ಕೆ 20,000 ಸಸಿ ಕುಂಡ್ರಿಸ್ತಾರೆ. ಅದು ಈ ಒಂದು ಎಕರೆಗೆ 20,000 18,000 ರಿಂದ 20,000 ಸಸಿ ಕುತ್ಕೊಂತದ. ಸೊ ಇದು ಕೂಡ ಅದೇ ಲೆಕ್ಕದಲ್ಲಿ ಹೌದು, ಅದೇ ಲೆಕ್ಕದಲ್ಲೇ ಇದು ಮಾಡಿರೋದು. ಅಂದ್ರೆ ಒಂದು ಎಕರೆಗೆ ಎಷ್ಟು ಲಾಭ ಬರುತ್ತಣ್ಣ? ಇದು ಲಾಭ ಅನ್ನೋದಕ್ಕಿಂತ ಈಗ ಒನಪಟೆ ಲಕ್ ಅವ್ರದ್ದು ರೇಟ್ ಮೇಲೆ ಒನಪಟೆ 8 ರೂಪಾಯಿ 10 ರೂಪಾಯಿ ಕೆಜಿ ಆಗಿದ್ದು ಇದೆ, ಒನಪಟೆ ಮುರಿದ ಹೋಗಿದ್ದು ಇದೆ. ಆ ಮೇಲ್ಗಡೆ ಪ್ಲಾಟ್ ಎಲ್ಲ ಮುರಿದಂಗೆ ಹೋಯ್ತು ಅವ್ರದ್ದು. ಈಗ ಅಲ್ಲಿ ಹೋದ್ರಲ್ಲ ಅವರು 1-2 ವರ್ಷನೂ ಮುರಿಲೇ ಇಲ್ಲ. ಲಾಕ್ಡೌನ್ ಟೈಮ್ನಲ್ಲಿ ಎಲ್ಲ ಅಲ್ಲೇ ನಾಯಿನರಿ ತಿಂದು ಹೋಯ್ತು. ಈ ಬೇಸಿಗೆ ಕಾಲದಲ್ಲಿ ರೇಟ್ ಚೆನ್ನಾಗಿ ಸಿಗುತ್ತೆ. ರೇಟ್ ಚೆನ್ನಾಗಿ ಸಿಕ್ಕಿದ್ರೆ ಒಂದು ಎಷ್ಟು ಮಾಡ್ಬೋದಣ್ಣ ಒಂದು ಎಕರೆಗೆ? ಅಂದರೆ ಒಂದು ಎಕರೆ ಅಂದರೆ ಈಗ ಒಂದು ಹಣ್ಣೆ 2.5 ಕೆಜಿ 3 ಕೆಜಿ ಬರ್ತದೆ. ಒಂದು ಹಣ್ಣಿಗೆ ಇವ್ರದ್ದೊಂದು 60-70 ರೂಪಾಯಿ ಒಂದೊಂದು ಹಣ್ಣಿನ ಬೆಲೆ ಹೋಗ್ತದೆ. 2 ಕೆಜಿ ಬರ್ತದೆ. 25 ರೂಪಾಯಿ ಕೆಜಿ ಹಿಡೀರಿ, 50 ರೂಪಾಯಿ ಆಯ್ತು ಒಂದು ಹಣ್ಣಿಗೆ. ಅಲ್ಲಿ ಆನಂತರ ಅವರು ತಗೊಂಡೋಗಿ ಮಾರೋಷ್ರೊಳಗೆ 100-150 ರೂಪಾಯಿಗೆ ಆಗ್ತದೆ. ಅಲ್ಲಿಂದ ಟ್ರಾನ್ಸ್ಪೋರ್ಟಿಗೆ ಅರ್ಧ ಇಟ್ಕೊಂತಾರೆ, ತಮ್ಮ ಲಾಭಾಂಶಕ್ಕೆ ಒಂದು ಇಟ್ಕೊಂತಾರೆ. ಈಗ ಮಾಡಿ ಲಾಭನೂ ಆಗ್ತದೆ, ಒಂದು ಪಟ್ಟು ಲಭಲಾಭನೂ ಆಗ್ತದೆ. ಇದರಲ್ಲಿ ಹಂಗೆ ಹಣ್ಣು ಲಾಭ ಆದರೆ ಒಂದು 10 ಲಕ್ಷವರೆಗೂ ಆಗುತ್ತೆ. ಹೀಗೆ ರೈತರು ಏನಂತೀರಿ, ಇವೆಲ್ಲ ಜೂಜಾಟ ಇದ್ದಂಗೆ. ಈ ಹಣ್ಣಿಂದು ಬಾಳೆಕಾಯಿ ನೋಡಿ 70 ರೂಪಾಯಿ 80 ರೂಪಾಯಿ ಕೆಜಿ ತನಕನೂ ಹೋಗಿತ್ತು ಹೋದ್ ಸಾರಿ. ಈ ಸರಿ 65ರಿಂದ 70 ರೂಪಾಯಿ ಉಳಿತು ಮಿಟ್ಲಿ. ಈಗ ಬಾಳೆಕಾಯಿ 30 ರೂಪಾಯಿಗೂ ಕೇಳೋರ್ದಿಕ್ಕಿಲ್ಲ. ಬಾಳೆಕಾಯಿಯನ್ನು 30 ರೂಪಾಯಿಗೂ ಕೇಳೋರಿಲ್ಲ ಈಗ. ಹೀಗೆ ಅದೆಲ್ಲ ಒಂದೊಂದು ಈ ಹಣ್ಣು ಹೂವು ಇವೆಲ್ಲ ಒಂದೊಂದು ಟೈಮ್. ಅದು ಈಗ ಸೇವಂತಿಗೆ ಹೂ ಇರ್ಬೋದು, ಚೆಂಡು ಹೂ ಇರ್ಬೋದು, ದೀಪಾವಳಿ ಮಾರ್ನಮಿ ಇಂಥೆಲ್ಲ ಹಬ್ಬದಲ್ಲಿ ಸಿಕ್ಕಾಪಟ್ಟೆ ರೈಸ್ ಆಗ್ತದೆ ರೇಟು. ಕಡೆಗೆ ರೇಟ್ ಇರಲ್ಲ. ಹಿಂಗೆ ಮದುವೆ ಸಮಾರಂಭದಲ್ಲಿ ಅಷ್ಟು ಹೋಗಿ ಖರೀದಿ ಮಾಡಬೇಕು ಬಿಟ್ಟರೆ ಸೆಕೆಂಡ್ ಇರಲಿ. ಹಣ್ಣುಗಳು ಅಷ್ಟೇ. ಈಗ ಅದಕ್ಕಾಗಿ ನಾವು ಇವನ್ನೆಲ್ಲ ಮಾಡಿ ಪೈನಾಪಲನ್ನು ಸಾಕು. ಇನ್ನೇ ಇವು ಲೇಬರ್ಸ್ ಹೊಟ್ಟೆಯವರಿಗೆ ಕಟ್ಟಿಲ್ಲ. ಲೇಬರ್ಸಿಗೆ ಈಗ ಟೈಮಿಗೆ ಬರಲ್ಲ. ಮೊದಲೇ 8:30-9 ಗಂಟೆಗೆ ಕೂಲಿಕಾರರು ಇರ್ತಿದ್ರು, ಮಧ್ಯಾಹ್ನ 1:30 ತನಕ ಇರ್ತಿದ್ರು, ಆ ನಂತರ 2:30ಗೆ ಬರ್ತಿದ್ರು, ಸಾಯಂಕಾಲ 5:30 ತನಕ ಕೆಲಸ ಮಾಡ್ತಿದ್ರು. ಈಗ ಅದಿಲ್ಲ. ಬೆಳಗಾಗೆ 8 ಗಂಟೆಗೆ ಬಂದರು, ಮಧ್ಯಾಹ್ನ 1 ಗಂಟೆಗೆ ನಡೆದ್ರು. 500 ರೂಪಾಯಿ ಪಗಾರ, ಗಂಡಾಳಿಗೆ 600 ರೂಪಾಯಿ ಪಗಾರ, ಹೆಣ್ಣಾಳಿ 300 ರೂಪಾಯಿ ಪಗಾರ. ಈ ಏರಿಯಾದಲ್ಲಿ ಪೈನಾಪಲ್ ಕೆಲಸ ಮಾಡೋಕ್ಕೆ ಜನ ಇಲ್ಲ. ಹೊರಗಡೆಯಿಂದ 10-20 ಕಿಲೋಮೀಟ್ರ್ ಆ ದೂರದಿಂದ ವ್ಯಾನ್ ತೊಗೊಂಡು ಬರ್ತಾರೆ, ಅವರು ಕೆಲಸ ಮಾಡಿ ಹೋಗ್ತಾರೆ. ಇದ್ದವ್ರು ಇಲ್ಲೆಲ್ಲ ಕಲ್ಕ್ವಾರಿ ಅಂತ ಹೋಗ್ಬಿಡ್ತಾರೆ. ಈಗ ಹೊರಗಡೆಯಿಂದೆಲ್ಲ ಅಡಿಕೆ ಸುಲಿಲಿಕ್ಕೆ ಅಡಿಕೆ ಬರ್ತಾಯಿದೆ. ಆ ಹೆಣ್ಮಕ್ಳೆಲ್ಲ ಅಡಿಕೆ ಸುಲಿತಾರೆ. ಈ ಕೆಲಸ ಯಾರಿಗೂ ಬೇಡ, ಮೈ ಚುಚ್ಚಿಗಣೆ ವ್ಯಾಪಾರ ಬೇಡ ಅಂತ ಯಾರೂ ಮಾಡಲ್ಲ. ಹಾಗಾಗಿ ಈ ಪೈನಾಪಲ್ ಸಾವಸವನ್ನು ಬಿಡೋ ಸ್ಥಿತಿಯಲ್ಲಿ ಎಲ್ಲರೂ ಇದ್ದಾರೆ ಈಗ. ಈ ಏರಿಯಾದಲ್ಲಿ ಲಾಭಾಂಶ ಆಗಲ್ಲ ಅಂದರೆ ಇದು ಈ ಪರಿಸ್ಥಿತಿ ಇದೆ. ಈ ಹಣ್ಣು ಎರಡು ಕಟಾವು ಬಂದಂಗೆ ಇದು ಈ ಏರಿಯಾದಲ್ಲಿ ಮಾರ್ಬೋದು. ಈಗ ಇದು ಡೆಲ್ಲಿಯಲ್ಲೆಲ್ಲ ಮಾರ್ಲಿಕ್ಕೆ ಬರಲ್ಲ. ಡೆಲ್ಲಿಯಲ್ಲಿ ಮಾರೋದೆಲ್ಲ ಕಾಯಿನೇ ಹೋಯ್ತಾರೆ. ಇನ್ನು 10 ದಿವಸ ಮುಂಚೆ ಹಣ್ಣಾಗೋದು. ಈ ಹಣ್ಣು ಅಲ್ಲಿ ನಡೆಯಲ್ಲ. ಅಂದರೆ ಇಲ್ಲಿಂದ ಹೋಗ್ಲಿಕ್ಕೆ 8 ದಿನ ಬೇಕು ಲಾರಿ. ಜಂಪಿಗೆ ಹೋಗ್ಬಿಡ್ತದೆ ಉಳಿಯಲ್ಲ ಈ ಏರಿಯಾದಲ್ಲಿ. ಇಲ್ಲೇ ಬಾಂಬೆ ಹಿಂಗೆಲ್ಲ ಒಯ್ದು ಮಾರ್ಲಿಕ್ಕೆ ಹಣ್ಣೆ. ಒಂದ್ಸರಿ ಕಟಾವು ಮಾಡಿದ್ರೆ ಎಷ್ಟು ದಿವಸವರೆಗೂ ಇರುತ್ತಣ್ಣ ಇದು? ಈ ಹಣ್ಣು ಇದನ್ನು ಜುಟ್ಟ ತೆಳಗೆ ಮಾಡಿಟ್ರೆ ಸುಮಾರು ದಿನ ಇರ್ತದೆ. ಹೀಗೆ ಇಡಂಗಿಲ್ಲ. ಹೀಗೆ ಜುಟ್ಟ ತೆಳಗೆ ಮಾಡಿ ಗೋಡಿ ಚಾಚಬೇಕು. ಇಲ್ಲ ಅಂದ್ರೆ ದಾರ ಕಟ್ಟಿ ನೇತು ಹಾಕಿದ್ರು ತೊಂದರೆ ಇಲ್ಲ. ಸುಮಾರು ದಿನ 15 ಗಟ್ಟಲೆ ಇಡ್ಬೋದು ಹಣ್ಣು, ಏನಾಗಲ್ಲ, ಬೇಗ ಕೆಟ್ಟೋಗಲ್ಲ, ಏನು ಕೆಡಲ್ಲ. ಅದೇ ನೆಲ ಮೇಲೆ ಇಟ್ಬಿಟ್ರೆ ಇಲ್ಲೇ ಪಸ್ ಆಗ್ಬಿಡ್ತದೆ, ಹಾಳ ಹೋಗ್ತದೆ. ಆಮೇಲೆ ಕಟಾವು ಇಮಿಡಿಯೇಟ್ ಆಗಿ ಮಾಡ್ಕೊಂಡ್ಬಿಟ್ಟು. ಹೌದು, ಹಣ್ಣಾದಿಟ್ಟೆ ಕಟಾವು ಮಾಡಲೇಬೇಕು ಅರ್ಜೆಂಟ್. ಇಲ್ಲಾಂದ್ರೆ ಈ ಕಾಗೆಗಳು, ಇಲಿ, ಹೆಗ್ಗಣ ಇವೆಲ್ಲ ಕಡಿದು ತಿಂದ್ಬಿಡ್ತಾವೆ, ಲಾಸ್ ಆಗ್ತದೆ. ಈಗ ಕಾಗೆಗಳು ಕಮ್ಮಿ, ಮೊದಲು ಭಾಳ ಇತ್ತು. ಒಂದು ಪಟ್ ಬಂತು ಅಂದ್ರೆ ಗುಂಪು ಕೂತ್ಕೊಂಡು ಹಣ್ಣು ಒಂದು ಕುಕ್ ಹೊಡೆದ್ರೆ ಮುಗೀತದು, ಒಯ್ಯಲ್ಲ ಅವರು, ಇಲ್ಲೇ ಒಗ್ಯದೆ. ಅದೇ ಹೇಳೋದು, ಲಾಭ ಹೌದು ಲಭನೂ ಹೌದು ಈ ಹಣ್ಣಿನಲ್ಲಿ, ಹಣ್ಣಿನ ಬೇಸಾಯದಲ್ಲಿ.